ಹಲೋ, ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತು ಹೇಳಕ್ಕೆ ಬಂದಿರುವ ವಿಶೇಷ ಏನಂದರೆ ಬ್ರಹ್ಮಕಮಲ. ನೀವೆಲ್ಲ ಕೇಳಿರ್ತೀರ, ನೋಡಿರ್ತೀರ. ಅದ್ರ ಬಗ್ಗೆ ಸ್ವಲ್ಪ ಒಂದಷ್ಟು ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ. ಬ್ರಹ್ಮಕಮಲ ಎಂದರೆ ಬ್ರಹ್ಮನ ಹೂ ಎಂದೇ ಅರ್ಥ. ಬ್ರಹ್ಮ ಸ್ವತಃ ಈ ಹೂವಿನ ಮೇಲೆ ಕುಳಿತಿದ್ದಾನೆ. ಅಲ್ಲದೆ ಬ್ರಹ್ಮ ಈ ಹೂವಿನಿಂದ ಜನಿಸಿದನು ಎಂದು ಹೇಳಲಾಗುತ್ತದೆ. ಈ ಬ್ರಹ್ಮಕಮಲ ವರ್ಷಕ್ಕೊಮ್ಮೆ ಮಾತ್ರ, ಅದು ಕೆಲವು ಗಂಟೆಗಳ ಕಾಲ ಅರಳಿರುತ್ತದೆ. ಶಿವ ಗಣಪತಿಯ ಕತ್ತು ಕತ್ತರಿಸಿದ ಮೇಲೆ ಬ್ರಹ್ಮಕಮಲದಿಂದ ನೀರನ್ನು ಎರಚಿದ ಎಂದು ನಂಬಲಾಗುತ್ತದೆ. ಆದ್ದರಿಂದ ಈ ಹೂವಿಗೆ ವಿಶೇಷ ಮಹತ್ವವೊಂದು ಇದೆ. ಅಷ್ಟೇ ಅಲ್ಲ, ಪಾಂಡವರು ವನವಾಸದ ಸಮಯದಲ್ಲಿ ದ್ರೌಪದಿ ಈ ಹೂವನ್ನು ತಂದುಕೊಡುವಂತೆ ತನ್ನ ಪತಿಯಾದ ಭೀಮನಿಗೆ ಹೇಳಿದ ಹಿನ್ನೆಲೆ ಕೂಡ ಇದೆ. ಬ್ರಹ್ಮಕಮಲ ಅರಳುವ ಸಮಯದಲ್ಲಿ ತಮ್ಮ ಮನಸ್ಸಿನಲ್ಲಿ ಇಷ್ಟಾರ್ಥಗಳನ್ನು ಬೇಡಿಕೊಂಡರೆ ಆ ಆಸೆ ಈಡೇರುತ್ತೆ. ಈ ಹೂ ಅರಳಿದ ಮನೆಯವರು ಸಂಪದ್ಭರಿತರಾಗಿರುತ್ತಾರೆ ಎಂಬ ನಂಬಿಕೆ ಕೂಡ ಇದೆ. ಈ ಹೂ ಅರಳಿದ ನಂತರ ಈ ಹೂವಿಗೆ ಪೂಜೆ ಮಾಡಿಬಿಟ್ಟು ಶಿವನ ತಲೆ ಮೇಲೆ ಮುಡಿಸಿ ಶಿವನಿಗೆ ಪೂಜೆ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ಸುಖ, ಸಮಾಧಾನ, ಶಾಂತಿ, ನೆಮ್ಮದಿ ಎಲ್ಲ ಉಂಟಾಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನಷ್ಟು ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತರ್ತೀನಿ. ಹಾಗಿದ್ರೆ ನೀವೇನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಥ್ಯಾಂಕ್ ಯು.